ಟ್ಯಾಬ್ಲೆಟ್ ಕೊಟ್ಟರು ಅದು ಗುಣ ಆಗೋದಿಲ್ಲ. ಮೊಣಕಾಲು ನೋವಾಗಲಿ ಮೈಕೈ ನೋವಾಗಲಿ, ಅದಕ್ಕೆ ವಾಯು ನಮ್ಮ ಶರೀರದಲ್ಲಿ ಬ್ಲಾಕೇಜ್ ಆಗಿರುತ್ತೆ, ನಿಂತಿರುತ್ತೆ. ಕೆಲವೊಬ್ಬರು ಆ ಮನೆ ಮದ್ದನ್ನು ಪ್ರಯೋಗ ಮಾಡಿದಾಗ ಕೆಲವೊಬ್ಬರಿಗೆ ಲಾಭನೂ ಸಿಗ್ತಾ ಇದೆ, ಇನ್ನು ಕೆಲವೊಬ್ಬರಿಗೆ ಲಾಭ ಸಿಗ್ತಾ ಇಲ್ಲ. ನಮಸ್ಕಾರ ವೀಕ್ಷಕರೇ, ಬಾಬಾ ಹಕೀಮ್ ಕರ್ನಾಟಕ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ವಿಷಯ ಏನಂದರೆ, ನಾವು ಬಹಳಷ್ಟು ಸಾಮಾಜಿಕ ಜಾಲತಾಣಗಳಲ್ಲೆಲ್ಲ ಆಯುರ್ವೇದ ಔಷಧಿಗಳ ಬಗ್ಗೆ ಹಾಗೂ ಅದರ ಚಿಕಿತ್ಸೆಯ ಬಗ್ಗೆ ಎಲ್ಲ ನೋಡ್ತಾ ಇದ್ದೀವಿ. ಕೆಲವೊಬ್ಬರು ಆ ಮನೆ ಮದ್ದನ್ನು ಪ್ರಯೋಗ ಮಾಡಿದಾಗ ಕೆಲವೊಬ್ಬರಿಗೆ ಲಾಭನೂ ಸಿಗ್ತಾ ಇದೆ, ಇನ್ನು ಕೆಲವೊಬ್ಬರಿಗೆ ಲಾಭ ಸಿಗ್ತಾ ಇಲ್ಲ. ಕಾರಣ ಏನಪ್ಪ ಅಂದರೆ, ನಮಗೆ ಆಗಿರುವಂಥ ರೋಗದ ಬಗ್ಗೆ ಸಂಪೂರ್ಣ ಜ್ಞಾನವಿಲ್ಲ. ಚಿಕಿತ್ಸೆ ಕೊಡತಕ್ಕವನಾಗಬಹುದು, ಚಿಕಿತ್ಸೆ ಪಡೆಯತಕ್ಕವನಾಗಬಹುದು. ಹೀಗಂಥೇಳಿ ನಾನು ಪ್ರತಿಯೊಬ್ಬ ವೈದ್ಯರಿಗೆ ಏನು ಹೇಳ್ತಾ ಇಲ್ಲ. ಮೊಟ್ಟ ಮೊದಲು ಆಯುರ್ವೇದವನ್ನು 3 ದೋಷಗಳಲ್ಲಿ ವಿಂಗಡಣೆ ಮಾಡಲಾಗಿದೆ: ವಾತ, ಪಿತ್ತ, ಕಫ. ಈಗ ಇದರಲ್ಲಿ ಈ ಉದಾಹರಣೆ, ಈ ಒಬ್ಬ ನಮ್ಮ ಕಡೆ ಬಂದು ಮೊಣಕಾಲು ನೋವಿದೆ ಅಂತ ಹೇಳಿದ್ನು. ಮೊಣಕಾಲು ನೋವಿಗೆ ನಾವೇನು ಮಾಡ್ತೀವಿ, ಗೊತ್ತಿರತಕ್ಕವರೆಲ್ಲ ವೈದ್ಯರೆಲ್ಲ ಮಹಾನಾರಾಯಣ ತೈಲ ಬರಿತೀವಿ, ಸ್ವಲ್ಪ ತಿನ್ನೋದಕ್ಕೆ ಕೆಲವೊಂದು ಗುಗ್ಗುಳಿಗಳ ಮಾತ್ರೆ ಅಂದ್ರೆ ಯೋಗರಾಜ್ ಗುಗ್ಗುಳು ಆ ಥರನಾಗೆಲ್ಲ ಬರಿತೀವಿ. ಅವ್ರಿಗೆ ಅದು ಯಾವುದೇ ಕಾರಣಕ್ಕೂ ಅದು ಗುಣ ಆಗೋದಿಲ್ಲ. ಕೆಲವೊಬ್ರಿಗೆ 100ರಲ್ಲಿ ಒಂದು 30% ಗುಣ ಆಗುತ್ತೆ, 70% ಗುಣ ಆಗೋದಿಲ್ಲ. ಇದಕ್ಕೆ ಕಾರಣ ಏನು ಗೊತ್ತಾ ವೀಕ್ಷಕರೇ? ಇದಕ್ಕೆ ಮೂಲ ಕಾರಣ ನಿಧಾನ. ನಿಧಾನ ಅಂದರೆ ಏನಪ್ಪ? ಆಯುರ್ವೇದದಲ್ಲಿ ನಿಧಾನಂ ಪರಿಮಾರ್ಜನಂ. ಮೊದಲು ನಾವು ನಿಧಾನವನ್ನು ತಿಳಿದುಕೊಂಡು ಚಿಕಿತ್ಸೆ ಮಾಡಿದ್ರೆ ಅದು ಫಲವಾಗುವುದು. ಹೇಗಪ್ಪ? ವಾತ. ವಾತ ಅಂದರೆ ಅರ್ಥ ಏನು? ಲಘು ರೂಕ್ಷ. ಲಘು ಅಂದ್ರೆ ಬಹಳ ವೇಟ್ಲೆಸ್. ರೂಕ್ಷ ಅಂದರೆ ಡ್ರೈ. ಚರ ಅಂದ್ರೆ ಚಲಿಸುವಂಥದ್ದು. ಆಮೇಲೆ ವೇದನಾಯುಕ್ತ ಅಂದ್ರೆ ಅದು ಎಲ್ಲಿ ನಿಂದಿರುತ್ತೆ ಅಲ್ಲೆಲ್ಲ ಪೇನ್ ಮಾಡುತ್ತೆ, ಅದನ್ನು ವಾತ ಅಂತಾರೆ. ಈಗ ನಾವು ಅದಕ್ಕೆಲ್ಲ ಅಷ್ಟೆಲ್ಲ ಟ್ಯಾಬ್ಲೆಟ್ ಕೊಟ್ಟರು ಅದು ಗುಣ ಆಗೋದಿಲ್ಲ. ಮೊಣಕಾಲು ನೋವಾಗಲಿ ಮೈಕೈ ನೋವಾಗಲಿ, ಅದಕ್ಕೆ ವಾಯು ನಮ್ಮ ಶರೀರದಲ್ಲಿ ಬ್ಲಾಕೇಜ್ ಆಗಿರುತ್ತೆ, ನಿಂತಿರುತ್ತೆ. ಉದಾಹರಣೆ ನಾವೆಲ್ಲ ಕೇಳಿರ್ಬೋದು, ನನಗೆ ಹೊಟ್ಟೆ ಕಡೆ ಈಚೆ ಕಡೆ ಸುಸ್ತಾ ಇದೆ, ಈ ಕಡೆ ಚುಸ್ತಾ ಇದೆ, ಈಚೆ ಕಡೆ ಚುಸ್ತಾ ಇದೆ. ನಾವೆಲ್ಲ ಹಾಸ್ಪಿಟ್ಲಲ್ಲೆಲ್ಲ ತೋರಿಸಿದ್ದೀವಿ, ಹಾಗೂ ಸ್ಕ್ಯಾನಿಂಗ್ ಎಲ್ಲ ಅವೆಲ್ಲ ಮಾಡಿಸಿದ್ದೀವಿ. ಆದರೂ ನಮಗೆ ಏನು ಗುಣ ಆಗ್ತಾ ಇಲ್ಲ. ಹಾಗೂ ಆಯುರ್ವೇದ ಕಡೆ ಎಲ್ಲ ತೋರಿಸಿದ್ದೀವಿ, ನಾವು ತೋರಿಸಿದ್ರೂ ಅದು ಗುಣ ಆಗ್ತಾ ಇಲ್ಲ. ನೀವು ಎಷ್ಟೇ ಅತ್ಯುತ್ತಮವಾಗಿರೋಂಥ ಔಷಧಿಗಳನ್ನು ಕೊಡಿ, ಧನವಂತರಿ ಬರೆದು ಕೊಟ್ಟಿರುವಂಥ ಔಷಧಿಗಳನ್ನು ಕೊಟ್ಟರು ಈ ಔಷಧಿ ಕೆಲಸ ಮಾಡೋದಲ್ಲ. ಏನಕ್ಕಂದರೆ ಫಸ್ಟಲ್ಲಿ ವಾತ ನಿಂತಿದೆ, ಅದು ವಾತ ಎಲ್ಲಿ ನಿಂದಿರುತ್ತೆ ಅಲ್ಲಿ ನೋವಾಗುತ್ತೆ. ಉದಾಹರಣೆ, ಕೆಲವೊಬ್ಬರು ನನ್ನ ಕಡೆ ಒಬ್ಬರು ಬಂದಿದ್ದರು. ಅವ್ರಿಗೆ ವಯಸ್ಸು ಸುಮಾರು ಒಂದು 70 ಮೇಲೆ ಇತ್ತು. ಅವರಿಗೆ ಒಮ್ಮೆ ಇಲ್ಲಿ ಕೈ ನೋವು ಕಾಣಿಸ್ಕೊಂಡ್ರೆ 5 ನಿಮಿಷದಲ್ಲಿ ಮತ್ತೆ ಇಲ್ಲಿ ಅಂತಿದ್ರು. ಇಲ್ಲಿ 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 ಅನ್ನಕಂತ ಹೇಳ್ತಿದ್ರು. ಶರೀರ ತುಂಬ ಓಡಾಡ್ತಿತ್ತು. ಹಾಸ್ಪಿಟ್ಲಿಗೆಲ್ಲ ಹೋಗಿ ತೋರಿಸಿದಾಗ ಎಲ್ಲ ಸ್ಕ್ಯಾನಿಂಗ್ ಎಲ್ಲಗೆಲ್ಲ ಮಾಡಿದಾಗ ಎಲ್ಲ ನಾರ್ಮಲ್ ಬರ್ತಿತ್ತು. ಬಟ್ ನಮ್ಮ ಕಡೆ ಬಂದಾಗ ನಾವು ಆಯುರ್ವೇದವನ್ನು ಮೊದಲು ನಾನು ಮಾಡುವಂಥ ಚಿಕಿತ್ಸಾ ಪದ್ಧತಿ ಫಸ್ಟ್ ಅವರಿಗೆ ಕೇಳಿದೆ ನಾನು, ಈ ನೋವು ನಿಮ್ಗೆ ಯಾವಾಗ ಕಾಣುತ್ತೆ ಹೆಚ್ಚಾಗಿ? ಇಲ್ಲ, ಇದು ನಮಗೆ ಪ್ರತಿ ಸಮಯದಲ್ಲಿ ನಮಗೆ ಇದು ನೋವು ಕಾಣಿಸುತ್ತೆ ಅಂತ ಹೇಳಿದರು. ಇದರಿಂದ ನನಗೆ ಗೊತ್ತಾಯಿತು, ವಾಯು ಇಲ್ಲಿ ಬಂದು ನಿಂತುಬಿಟ್ಟಿದೆ. ಅಂದರೆ ಶರೀರ ಇವ್ರದ್ದು ರೂಕ್ಷತೆಗೆ ಬಂದಿದೆ, ಡ್ರೈನೆಸ್ಸಿಗೆ. ಸೊ ಡ್ರೈನೆಸ್ಸಿಗೆ ಬಂದಿರೋ ಕಾರಣಕ್ಕೆ ಅದು ಎಲ್ಲ ಇಲ್ಲೇ ಓಡಾಡ್ತಿದೆ. ಇದಕ್ಕೆ ಆಯುರ್ವೇದದಲ್ಲಿ ಚಿಕಿತ್ಸೆಯಲ್ಲಿ ಒಂದು ಅತ್ಯುತ್ತಮ ಚಿಕಿತ್ಸೆ. ಮತ್ತು ನೀವು ಯಾವ ಮೆಡಿಸನ್ ಅಂತಂದ್ರೆ ಅದು ಪ್ರಶ್ನೆ ಮಾಡಿಬಿಡ್ರಿ. ವಿರುದ್ಧ ಉಪಚಾರ ಮಾಡಬೇಕು, ವಿರುದ್ಧ ಚಿಕಿತ್ಸೆ ಮಾಡಬೇಕು. ಆಚಾರ್ಯ ಚರಕ ಇದರ ಮತ್ತು ವಾಗ್ಭಟ ಅಷ್ಟಾಂಗ ಹೃದಯ ಬರೆದಿರ್ತಕ್ಕವರು ಅವ್ರು ಹೇಳ್ತಾರೆ, ವಿರುದ್ಧ ಚಿಕಿತ್ಸೆ ಮಾಡಿದರೆ ಸಂಪೂರ್ಣವಾಗಿ ಗುಣ ಆಗುತ್ತೆ. ನಾವು ಅವರಿಗೆ ಏನು ಮಾಡೋಕ್ಕೆ ಕೇಳಿಲ್ಲ. ವಾತದ ಗುಣ ಏನಿದೆ? ಲಘು ಮತ್ತು ವೃಕ್ಷವಾಗಿದೆ, ಚರವಾಗಿದೆ, ಹಾಗೂ ಶೀತವಾಗಿದೆ. ಶೀತ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತು, ತಂಪಾಗಿದೆ. ಇದಕ್ಕೆ ವಿರುದ್ಧ ಚಿಕಿತ್ಸಾ, ವಾತವನ್ನು ನಾಶ ಮಾಡುವಂಥ ಶಕ್ತಿ ಕಫಕ್ಕಿದೆ. ಕಫದ ಗುಣ ಏನೈತಿ? ಗುರು ಐತಿ, ಸ್ನಿಗ್ಧ ಐತಿ. ಈ ಗುರು ಅಂದರೆ ಏನು? ಗುರು ಅಂದರೆ ವೇಟ್. ಸ್ನಿಗ್ಧ ಅಂದರೆ ಅಂಟು ಥರದ ಪದಾರ್ಥ, ಸ್ನಿಗ್ಧತೆ ಅಂತ ಹೇಳ್ತೀವಿ. ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ, ಹೇಗೆ ಗ್ರೀಸ್ ಹೇಗೆ ಅದರಂಗೆ. ಶೀತವಾಗಿದೆ, ಒಪ್ಕೊತೀನಿ. ಇದಕ್ಕೆ ಸ್ನಿಗ್ಧವಾದ ಚಿಕಿತ್ಸೆ. ಉದಾಹರಣೆ ಏನಪ್ಪ? ನಾವು ಅವ್ರಿಗೆ ಏನು ಕೊಟ್ಟೆ, ನಾನು ಒಂದು ಸಣ್ಣ ಗ್ಲಾಸಲ್ಲಿ ಬಿಸಿನೀರು ಮಾಡಿಕೊಂಡು 1 ಚಮಚ ಶುದ್ಧವಾದ ಹಸುವಿನ ತುಪ್ಪವನ್ನು ಹಾಕ್ಕೊಂಡು 3 ದಿವಸ ಬೆಳಗ್ಗೆ ಕುಡಿಯಲು ಹೇಳಿದೆ. ರಾತ್ರಿ ಮಲಗಬೇಕಾದ್ರೆ ಫ್ಯಾನಿನ ಕೆಳಗಡೆ ಮಲಗೋದನ್ನು ಬಿಡಿ ಅಂತ ಹೇಳಿದೆ ನಾನು. ಅದು ಅವರು 1 ವಾರ ಮಾಡಿದ್ರು, ಆ ರೋಗ ಬುಡ ಸಮಿತಿಯಿಂದ ನಾಶವಾಯಿತು. ಇದು ಎಲ್ಲ ನೀವು ಅಂತಿರ್ಬೋದು, ಇದೇನು ರೀ ಅದು ಹೆಂಗೆ ಸಾಧ್ಯ ಅಂತೇಳಿ. ಯಾಕಂದರೆ ಆಯುರ್ವೇದದಲ್ಲಿ ಗುಣಚಿಕಿತ್ಸಾ ಅಂಬೋದಿದೆ. ಆ ಗುಣಚಿಕಿತ್ಸದ ಮೇಲಿನ ಕೆಲಸ ಮಾಡಿದ್ರೇ ಆಯುರ್ವೇದ ಔಷಧಿಗಳೆಲ್ಲ ಫಲ ಕೊಡೋದು. ಇದರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಬೇಕಂದಲ್ಲಿ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ನಾವು ಅದರ ಬಗ್ಗೆ ಶುದ್ಧವಾದ ಆಯುರ್ವೇದದ ಜ್ಞಾನ ಮತ್ತು ಮಾಹಿತಿಯನ್ನು ನೀಡಲು ಪ್ರಯತ್ನಿಸ್ತೇವೆ.
ಮತ್ತೆ ಪುನಃ ಭೇಟಿಯಾಗೋಣ ಇನ್ನೊಂದು ವಿಡಿಯೋದ ನಂತರ. ನಮಸ್ಕಾರ ವೀಕ್ಷಕರೇ.